ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಮಹಾಸಂಚಿಕೆ ಭಾಗ 1ರಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಸ್ಥಾನದಲ್ಲಿ ಭೂಮಿ ಓಡಾಡ್ಬೇಕಾದ್ರೆ ಅಲ್ಲಿ ಎಲ್ಲವ ಉದೋ ಉದೋ ಅಂತ ಹೇಳ್ಕೊಂಡು ಜೋಗ್ತಿ ಅಮ್ಮ ಸೇವೆ ಮಾಡ್ತಿರ್ತಾರೆ. ಆಗ ಭೂಮಿ ಅವ್ರ ಹತ್ರ ಹೋದಾಗ ಕಳ್ಕೊಂಡಿರೋರ್ ನೋವು ಕಳ್ಕೊಂಡಿರೋರ್ಗೆ ಗೊತ್ತಾಗ್ತೈತಿ ಅಂತ ಭೂಮಿ ಮುಖನ ನೋಡಿ ಜೋಗ್ತಿ ಅಮ್ಮ ಹೇಳ್ತಾರೆ. ಆಗ ಭೂಮಿ ಅವ್ರ ಮುಂದೆ ಕೈ ಮುಕ್ಕೊಂಡ್ ನಿಂತಾಗ, ಹುಡ್ಕೋದು ಒಂದು ಆಟ ಮಗ್ಲ, ಗೆದ್ರೆ ಖುಷಿ ಪಡ್ಬೇಕು, ಒಂದ್ ವೇಳೆ ಸೋತ್ರೆ ಪ್ರಯತ್ನ ಪಟ್ಟಿವಿ ಅಂತ ಮನ್ಸಿಗೆ ಸಮಾಧಾನ ಮಾಡ್ಕೋಬೇಕವ. ಏನೋ ಕಳ್ಕೊಂಡಿಯಲ್ಲ ಮಗಳ ಅಂತ ಜೋಗ್ತಿ ಅಮ್ಮ ಹೇಳಿದಾಗ, ಹೌದು, ನೀವ್ ಹೇಳ್ತಾ ಇರೋದು ಸರಿನೇ. ನಮ್ ಮನೇಲೊಬ್ರು ತುಂಬಾ ಮುಖ್ಯವಾಗಿರೋರು ಕಳ್ಕೊಂಬಿಟ್ಟಿದೀವಿ. ಅವರು ನಮ್ಗೆ ವಾಪಸ್ ಸಿಗ್ತಾರ? ಯಾವಾಗ ಸಿಗ್ತಾರೆ ಜೋಗ್ತಿ ಅಮ್ಮ ಅಂತ ಭೂಮಿ ಕೇಳ್ಬೇಕಾದ್ರೆ, ಚಿಂತೆ ಮಾಡ್ಬೇಡವ, ಅವ್ರು ನಿನ್ನಂಗೆ ಸುರಕ್ಷಿತವಾಗಿರೋ ಜಾಗದಲ್ಲೇ ಇದಾರ ಅಂತ ಜೋಗ್ತಿ ಅಮ್ಮ ಹೇಳ್ಬೇಕಾದ್ರೆ, ಜೋಗ್ತವ ಹಾಗಾದ್ರೆ ಅವ್ರು ನಮ್ಗ್ ಸಿಗ್ತಾರ, ಸ್ವಲ್ಪ ಹೇಳ್ತೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಆ ದೇವಸ್ಥಾನದ ಪೂಜಾರಿ ಶಾರದಿನ್ ಕೈಗೆ ದೇವ್ರ ಸಾಮಾನ ಕೊಟ್ಟು ಇದನ್ನೆಲ್ಲ ತೊಳ್ಕೊಂಡ್ ಬಾರಮ್ಮ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಶಾರದಮ್ಮ ಆ ದೇವ್ರ ಸಾಮಾನ್ಗಳನ್ನ ಇಸ್ಕೊಂಡ್ ಹೋಗ್ತಾರೆ ಅವಳ ಮುಂದೆನೆ. ಆಗ ಜೋಗ್ತಿ ಅಮ್ಮ ಕವಡೆ ಹಾಕಿ ಶಾರದಂಗೋಸ್ಕರ ಯಾರ್ಯಾರು ಹುಡುಕ್ತಾ ಇದಾರೋ, ಅವಳನ್ನ ಸಾಯಿಸ್ಬೇಕು ಅಂತ ಕಾಯ್ತಾ ಇದಾರೋ ಅದೆಲ್ಲ ಜೋಗ್ತಿ ಅಮ್ಮನ್ಗೆ ಗೊತ್ತಾಗತ್ತೆ. ಆಕಿ ಮನೆಗ್ ಬಂದ್ ಸೇರೋದಕ್ಕೆ ಬಾಳ ಅಡಿತಡೆಗಳಿದಾವು. ಆಕಿನ ಕಡಿಯಕ್ಕೆ ಅಂತನ ಹಾವು ಹೆಡಿ ಬಿಚ್ಚಿ ಕಾದೈತಿ ನೋಡು ಮಗ್ಲ. ಅದಕ್ಕೆ ಈಗ ನಾಗಶಾಂತಿ ಆಗ್ಬೇಕು, ಆ ಹಾವನ್ನ ಮುಡ್ದಿರೋ ಶಿವನ್ ಸನ್ನಿಧಿಯಾಗ ಆಗ್ಬೇಕು. ಆದ್ರೆ ನೋಡು, ಈ ಶಾಂತಿ ಪೂಜೆ ಬಹಳ ವಿಶೇಷ ಐತಿ. ಒಂದು ತಾಯಿ ಕೂಸಿಗೆ ಜನ್ಮ ಕೊಡ್ತಾಳ ನೋಡು, ಹಂಗೆ. ಆದ್ರೆ ಈಗ ಆ ತಾಯಿನ ಮಗಳೇ ಮನಿಗ್ ಕರ್ಸ್ಕೊಳೋಂತ ಹೊತ್ತು ಬಂದೈತಿ. ಆದ್ರ ಮಗಳೇ ಅದಕ್ಕೆ ಒಂದು ಕಠಿಣ ವ್ರತನ ಶುದ್ಧ ಮನಸ್ಸಿಂದ ಮಾಡ್ಬೇಕಮ್ಮ. ಆಕಿ ಅವಾಗ ಮನೆಗ್ ಬಂದ್ ಸೇರ್ತಾಳ ಅಂತ ಜೋಗ್ತಿ ಅಮ್ಮ ಹೇಳ್ತಿದ್ದಂಗೆ, ಆಯ್ತು ಅಮ್ಮ, ನೀವ್ ಹೇಳ್ದಂಗೆ ಮಾಡ್ತೀನಿ, ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಅಂತ ಭೂಮಿ ಕೇಳ್ಬೇಕಾದ್ರೆ, ಜೋಗ್ತಿ ಅಮ್ಮ ಆ ವ್ರತನ ಹೇಗ್ ಮಾಡ್ಬೇಕು ಅಂತ ಭೂಮಿಗೆ ವಿವರವಾಗಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಭೂಮಿ ಖುಷಿ ಪಡ್ತಿರ್ತಾಳೆ. ಇಷ್ಟ್ ಮಾಡವ ಸಾಕು ಅಂತ ಜೋಗ್ತಿ ಅಮ್ಮ ಹೇಳಿದಾಗ, ಜೋಗ್ತಮ್ಮ ನೀವ್ ಹೇಳ್ದಂಗೆ ಎಲ್ಲ ಆಗ್ಬಿಟ್ರೆ ಮನೇಲಿ ದೊಡ್ಡ ಸಂಭ್ರಮನೆ ನಡೆದ್ಬಿಡುತ್ತೆ ಅಂತ ಭೂಮಿ ಹೇಳಿದಾಗ, ದುಡ್ಕಿ ಕಳ್ಕೊಂಡ ನೋವ್ನ ಹುಡ್ಕಿ ಪಡ್ಕೊಂಡಾಗ ಆನಂದ ಸಿಕ್ತೈತವ ಅಂತ ಜೋಗ್ತಿ ಅಮ್ಮ ಹೇಳ್ಬೇಕಾದ್ರೆ, ಜೋಗ್ತವ ದೇವ್ರ ಸಿಕ್ದಂಗೆ ನೀವ್ ಸಿಕ್ಕದ್ರಿ, ನಿಜವಾಗ್ಲು ನನ್ ಮನ್ಸು ತುಂಬಾ ನಿರಾಳ ಆಯ್ತು ಅಂತ ಭೂಮಿ ಹೇಳ್ಬೇಕಾದ್ರೆ, ಪ್ರತಿಯೊಬ್ರಿಗೂ ದೇವ್ರು ಕಾಣ್ಬೇಕು ಮಗಳ, ಆಗ ಪ್ರಪಂಚ ಬಹಳ ಸುಂದರವಾಗಿ ಕಾಣ್ತೈತಿ ಅಂತ ಜೋಗ್ತಿ ಅಮ್ಮ ಹೇಳ್ಬೇಕಾದ್ರೆ, ಜೋಗ್ತವ ಈ ವ್ರತನ ಅವ್ರ ಸ್ವಂತ ಮಗಳೇ ಮಾಡ್ಬೇಕಾ ಅಥವಾ ಮಗಳ ಸ್ಥಾನದಲ್ಲಿರೋ ನಾನು ಕೂಡ ಮಾಡ್ಬೋದಾ ಅಂತ ಭೂಮಿ ಕೇಳ್ದಾಗ, ಜೋಗ್ತಿ ಅಮ್ಮಂಗೆ ಈ ಭೂಮಿನೇ ಆಕಿ ಮಗಳು ಅನ್ನೋದು ಗೊತ್ತಾಗತ್ತೆ. ಹಿಂದೆ ಶಾರದಂಗೆ ನಡೆದಿರೋ ಘಟನೆ ಎಲ್ಲ ಜೋಗ್ತಿ ಅಮ್ಮನ್ ದಿವ್ಯ ದೃಷ್ಟಿಗೆ ಕಾಣಿಸುತ್ತೆ. ಬಾಳ ಸನಿಹಕ್ಕೆ ಬಂದಿದೀ ಮಗಳ, ನೋಡವ, ಬ್ಯಾರೆಯವ್ರಿಗೆ ಮಾಡಿರೋ ಸಹಾಯ ಒರಳಿ ನಮ್ಗೆ ಬರ್ತೈತೆ ಅನ್ನೋದು ಇದಕ್ಕೆ ಹೇಳೋದು ನೋಡು. ಎಲ್ಲ ಚಲನೆ ಆಗ್ತೈತಿ, ಆ ತಾಯಿ ನಿನ್ಗೆ ಚಲೋನೆ ಮಾಡ್ತಾಳೆ, ಚಿಂತೆ ಮಾಡ್ಬೇಡವ ಅಂತ ಜೋಗ್ತಿ ಅಮ್ಮ ಭೂಮಿಗೆ ಧೈರ್ಯ ತುಂಬ್ತಾರೆ. ಅದನ್ನ ಕೇಳಿ ಭೂಮಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ನಚ್ಚಿನ ರೆಡಿ ಮಾಡೋದಿಕ್ಕೆ ಸತ್ಯಣ್ಣ ಕರ್ಕೊಂಡ್ ಹೋಗ್ಬೇಕಾದ್ರೆ, ಡಾಕ್ಟರ್ ನಚಿಕೇತ್ ಅವ್ರೆ, ನೋಡಿ ನಿಮ್ಮನ್ನ ಈ ತರ ತಯಾರ್ ಮಾಡಿ ಯಾರಾದ್ರೂ ಕರ್ಕೊಂಡ್ ಬಂದಿದೀರಾ? ನೋಡಿ ಹೇಗ್ ಕರ್ಕೊಂಡ್ ಬರ್ತಿದೀನಿ ಹುಡುಗನ್ನ ಅಂತ. ಹಾ, ಮತ್ತೆ ಮತ್ತೆ ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ನಚ್ಚಿ ಏನು ಮಾತಾಡದೆ ಅವನು ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಮುಗ್ದಲ್ಲಿ ಏನೋ ಒಂದ್ ಮಿಸ್ಸಿಂಗ್ ಆಗಿದೆಯಲ್ಲ, ನಗು ನಗು ಅನ್ನೋದು ಕೊರತೆ ಇದೆ ಅಂತ ಸತ್ಯಣ್ಣ ಹೇಳ್ದಾಗ, ಏನ್ ನಗು ಕೊರತೆ ಇದೆ ಸತ್ಯಣ್ಣ? ಅಲ್ಲ ನಿಮ್ಗೆಲ್ಲ ಏನು, ನಾನು ಹೊರಗಡೆಯಿಂದ ಚೆನ್ನಾಗಿ ರೆಡಿ ಆದ್ರೆ ಸಾಕಲ್ವಾ, ಒಳಗಡೆಯಿಂದ ನಾನ್ ಚೆನ್ನಾಗಿ ರೆಡಿ ಆಗಿದ್ದೀನೋ ಇಲ್ವೋ ಅನ್ನೋದ್ ನಿಮ್ಗೆ ಯಾರಿಗೂ ಬೇಡ ಅಲ್ವಾ ಅಂತ ನಚ್ಚಿ ಹೇಳಿದಾಗ, ಹಾಗ್ಯಾಕ್ ಅನ್ಕೋತೀಯ ಮರಯ್ಯ, ನೀನು ಅಂಜನನ್ನ ಮದ್ವೆ ಆಗೋಕ್ ಒಪ್ಕೊಂಡಿದ್ದೆ ಎಲ್ರಿಗೂ ಸಂತೋಷವಾಗಿದೆ, ಇದರಿಂದ ನೀನು ಅಜಿತಿಗಿಂತ ಶ್ರೇಷ್ಠ ಆಗ್ಬಿಟ್ಟೆ ಅಲ್ಲ ಕಣೋ, ನಿನ್ನ ಜೀವನ ಸುಂದರವಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅಂತರಂಗದಲ್ಲಿ ನಚ್ಚಿಯವರು ಈ ಮದ್ವೆಗೆ ಸಿದ್ಧ ಇಲ್ದೇ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೂ ಮನ್ಸ್ ಮಾಡಿ ಯಾವ್ದೇ ವಾದ ವಿವಾದಗಳನ್ನ ಸೃಷ್ಟಿ ಮಾಡದೆ ಆಳ ಮನಸ್ಸಿನಿಂದ ಈ ಮದ್ವೆಗೆ ಒಪ್ಕೊಂಡ್ರಲ್ಲ, ಅದು ಆನಂದ ಅಂದ್ರೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಏ ಸತ್ಯ, ನಚ್ಚಿ ಇಲ್ಲೇನ್ರು ಮಾಡ್ತಿದೀರಾ, ಬನ್ರಿ ಎಲ್ರು ಕಾಯ್ತಿದಾರೆ ಅಂತ ರಾಮಣ್ಣ ಅಲ್ಲಿಗ್ ಬರ್ತಾರೆ. ಅಂತರಂಗದಲ್ಲಿ ತಯಾರಿ ಆಗಿಲ್ಲ, ಅದು ಬಹಿರಂಗದಲ್ಲಿ ತಯಾರಿ ಆಗಿದಾನೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಏನೋ ಏನೋ ಹೇಳ್ತಿದ್ಯಾ ಅಂತ ರಾಮಣ್ಣ ಕೇಳ್ತಾರೆ. ಅದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಸತ್ಯಣ್ಣ ಹೇಳ್ದಾಗ, ನೀನೋ ನಿನ್ ಮಾತು, ಬನ್ನಿ ಬನ್ನಿ ಬೇಗ ಹೋಗೋಣ ಅಂತ ಹೇಳಿ ರಾಮಣ್ಣ ಅವ್ರಿಬ್ರನ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಈ ಕಡೆ ಜೋಗ್ತಿ ಅಮ್ಮ ಭೂಮಿ ಹತ್ರ ಮಾತಾಡ್ತಾ, ನೋಡವ, ತಾಯಿ ಮಗಳು ದೂರ ಆದ್ರು ಅವ್ರಿಬ್ರು ಪ್ರೀತಿ ದೂರ ಆಗಂಗಿಲ್ಲ. ನೀನು ಅವ್ರ ಮಗಳ ಜಾಗದಾಗ ನಿಂತು ವ್ರತ ಮಾಡಕ್ಕೆ ಸಿದ್ಧ ಇದೆಯಲ್ಲ, ನೀನ್ ನೋಡಿದ್ರೆ ಅನ್ಸಕತ್ತೈತಿ ನನ್ಗೆ ಆ ವ್ರತ ಖಂಡಿತ ಮಾಡೇ ಮಾಡ್ತೀಯ ಅಂತ ಜೋಗ್ತಿ ಅಮ್ಮ ಹೇಳ್ಬೇಕಾದ್ರೆ, ಜೋಗ್ತವ ಅದೆಷ್ಟೇ ಕಷ್ಟ ಇದ್ರು ನಾನು ಈ ವ್ರತನ ಮಾಡೇ ಮಾಡ್ತೀನಿ. ನೋಡಿ ಜೋಗ್ತವ, ನಮ್ ಶಾರದಮ್ಮ ಸಿಕ್ಕಾದ್ಮೇಲೆ ನಾನ್ ಮತ್ತೆ
ನಿಮ್ಮನ್ನ ಇಲ್ಲಿ ಭೇಟಿ ಮಾಡ್ಬೋದಾ ಅಂತ ಭೂಮಿ ಕೇಳ್ಬೇಕಾದ್ರೆ ಅದಕ್ಕೆ ಜೋಗ್ತಿ ಅಮ್ಮ ನಗ್ತಾ, ಸಮಸ್ಯೆ ಬಗೆಹರಿದ್ಮೇಲೆ ಬಂದು ನಿನ್ನನ್ನ ಕಾಣ್ಬೇಕು ಅಂತ ಅನ್ಕೊಂಡಿಯಲ್ಲ, ನನ್ಗಷ್ಟೇ ಸಾಕು. ನೋಡು ಮಗಳ, ಮುಂದ ನಿನಗೆಂತ ಕಷ್ಟ ಬರ್ಲಿ, ನನ್ನಂಗ ನಿನಗೆ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಇನ್ನೊಬ್ರು ಒಳ್ಳೇದಕ್ಕೆ ನೀ ಕಷ್ಟ ಪಡ್ತೀವ್ ಅವ್ರಿಗೆ ಸಹಾಯ ಮಾಡಕ್ ಹೊಂಟಿಯಲ್ಲ, ಆ ಜಗನ್ಮಾತೆ ನಿನ್ಗೆ ಒಳ್ಳೇದ್ ಮಾಡೇ ಮಾಡ್ತಾಳವ್ವ ಅಂತ ಜೋಗ್ತಿಯಮ್ಮ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಜಿತ್ ಅಲ್ಲಿಗ್ ಬರ್ತಾನೆ. ಭೂಮಿ, ಇಲ್ಲೇನ್ ಮಾಡ್ತಿದ್ಯಾ? ಎಲ್ರು ಕಾಯ್ತಿದಾರೆ, ಬಾ ಹೊರಡೋಣ ಅಂತ ಅಜಿತ್ ಹೇಳ್ದಾಗ, ಸಾಹೇಬ್ರೆ ಬನ್ನಿ ಇಲ್ಲಿ ಕೈ ಮುಗಿರಿ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಕೈ ಮುಗಿಬೇಕಾದ್ರೆ ಜೋಗ್ತಿ ಅಮ್ಮ ಅವ್ರಿಬ್ರನ್ನೇ ನೋಡ್ತಿರ್ತಾರೆ. ನೋಡುವ, ಜಗತ್ತು ಬಾಳ ವಿಶಾಲ ಐತಿ, ಕಾಪಾಡ್ಕೊ ಅಂತ ಇಂಡೈರೆಕ್ಟ್ ಆಗಿ ಜೋಗ್ತಿ ಅಮ್ಮ ಅಜಿತ್ ಪ್ರೀತಿನ ಕಾಪಾಡ್ಕೊ ಅಂತ ಹೇಳ್ತಾರೆ. ಸರಿ ಬಾ ಹೊರಡೋಣ, ಟೈಮ್ ಆಗ್ತಿದೆ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ನಚ್ಚಿನ ಸತ್ಯಣ್ಣ ಅಂಜುನ ಅಪ್ಪು ಕರ್ಕೊಂಡು ಎಂಗೇಜ್ಮೆಂಟ್ ನಡೆಯೋ ಜಾಗಕ್ಕೆ ಬಂದು ಕೂರಿಸ್ಬೇಕಾದ್ರೆ ಅಲ್ಲಿರೋರೆಲ್ರು ಇಬ್ರು ಜೋಡಿ ಚೆನ್ನಾಗಿದೆ ಅಂತ ಮಾತಾಡ್ತಿರ್ತಾರೆ. ಸಂಗೀತಮ್ಮ, ಅಂಜು ಎಷ್ಟು ಮುದ್ದ ಕಾಣಿಸಿದಾರಲ್ವಾ ಅಂತ ಪಲ್ಲವಿ ಅಕ್ಕ ಕೇಳ್ಬೇಕಾದ್ರೆ, ಹೌದು ಪಲ್ಲವಿ, ನಮ್ ಅಂಜು ಈ ಸೀರೆಯಲ್ಲಿ ತುಂಬಾ ಮುದ್ದ ಕಾಣಿಸಿದಾಳೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಗಂಡು ಹೆಣ್ಗೆ ನಮ್ ದೃಷ್ಟಿನೇ ತಾಗುತ್ತೆ ಅನ್ಸುತ್ತೆ, ದೃಷ್ಟಿ ತೆಗೆದು ಬಿಡೋಣವಾ ಅಂತ ಹೇಳಿ ದೇವಯಾನಿ ದೃಷ್ಟಿ ತೆಗಿಬೇಕಾದ್ರೆ ಮತ್ತೆ ದೃಷ್ಟಿ ಆಗದೆ ಇರುತ್ತಾ? ಎಷ್ಟು ಕ್ಯೂಟ್ ಪೇರ್ ಅವ್ರಿಬ್ರದು. ದೇವರ ಸನ್ನಿಧಿ ಮೊಮ್ಮಗಳು ಇವತ್ತು ಮನೆ ಸೊಸೆ ಆಗ್ತಿದ್ದಾಳೆ, ಅವಳಿಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಅಪ್ಪು ಖುಷಿ ಪಡ್ತಿರ್ತಾಳೆ. ಆಗ ಅರ್ಚಕರು ಗುರುಗಳ ಆಶೀರ್ವಾದನ ತಗೊಂಡು ನಿಶ್ಚಿತಾರ್ಥ ಶಾಸ್ತ್ರನ ಶುರು ಮಾಡ್ತಾರೆ. ಇಬ್ರು ಮನ್ಸಿಲ್ದೆ ಹಾರನು ಬದಲಾಯಿಸ್ಕೊತಾರೆ. ಇನ್ನೇನು ಅಂಜುಗೆ ನಚ್ಚಿ ರಿಂಗ್ ಹಾಕ್ಬೇಕು ಅನ್ಸೋಷ್ಟ್ರಲ್ಲಿ ಅಶ್ವಿನಿ ಅಲ್ಲಿಗ್ ಬಂದು ಇದನ್ನೆಲ್ಲ ನೋಡಿ ಕೋಪದಿಂದ ಹಾಗೆ ಕುದಿತಾ ಇರ್ತಾಳೆ. ಇಬ್ರು ಒಬ್ರಿಗೊಬ್ರು ರಿಂಗ್ ನ ಹಾಕ್ಬೇಕಾದ್ರೆ ಮನೆಯವ್ರೆಲ್ರು ಖುಷಿ ಪಡ್ತಿದ್ರೆ ಅಶ್ವಿನಿ ಮಾತ್ರ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಇಬ್ರು ಉಂಗ್ರ ಬದಲಾಯಿಸ್ಕೊಂಡಾದ್ಮೇಲೆ ಮನೆಯವ್ರೆಲ್ರು ಆಶೀರ್ವಾದನ ತಗೋತಾರೆ. ದೊಡ್ಡವ್ರೆಲ್ರು ಅವ್ರಿಗೆ ಬುದ್ಧಿವಾದನ ಹೇಳ್ತಿರ್ತಾರೆ. ಇಷ್ಟ ಇಲ್ದಿರ ನೀವು ಈ ಒಂದು ಮದ್ವೆಗೆ ಒಪ್ಕೊಂಡಿದೀರ ಅಂತ ಗೊತ್ತು, ಆದ್ರೆ ಮುಂದೆ ಚೆನ್ನಾಗ್ ಬಾಳಿ ಅಂತ ಎಲ್ಲ ಶ್ರವಣ್, ಅಜ್ಜಿ, ದೇವಯಾನಿ ಎಲ್ರು ಹೇಳ್ತಿರ್ತಾರೆ. ನೋಡು ನತ್ತಿ, ಎಲ್ರಿಗೂ ಖುಷಿ ಕೊಡೋ ನೀನು ನಿನ್ ಜೀವನದಲ್ಲೂ ಖುಷಿ ತುಂಬಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಅಂತ ಹೇಳಿ ಅಜಿತ್ ನಚ್ಚಿಗೆ ವಿಶ್ ಮಾಡ್ತಾನೆ. ಆಗ ಗುರುಗಳು ದೇವಸ್ಥಾನದೊಳಗಡೆ ಹೋಗಿ ದೇವ್ರ ಆಶೀರ್ವಾದ ತಗೊಂಡ್ ಬನ್ನಿ ಅಂತ ಅಂಜು ಮತ್ತೆ ನಚ್ಚಿನ ಕಳಿಸ್ತಾರೆ. ಆಗ ಮನೆಯವರೆಲ್ರು ಅಂಜು ನಚ್ಚಿನ ಕರ್ಕೊಂಡು ದೇವಸ್ಥಾನದೊಳಗಡೆ ಬಂದು ಅವ್ರಿಬ್ರ ಹೆಸರಲ್ಲಿ ದೇವ್ರ ಹತ್ರ ಅರ್ಚನೆ ಮಾಡಿಸ್ತಾರೆ. ರಾಮಣ್ಣ, ಸಂಗೀತ, ಕೊನೆ ಗಳಿಗೆಯಲ್ಲಿ ನನ್ ಮಗಳ ಜೀವನನ ಕಾಪಾಡ್ಬಿಟ್ರಿ, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನನ್ ಕೊನೆ ಉಸಿರಿರೋವರ್ಗು ಈ ಮನೆಗೆ ಋಣಿಯಾಗಿರ್ತೀನಿ ಅಂತ ದೇವಯಾನಿ ಅಳಬೇಕಾದ್ರೆ, ದೇವಯಾನಿ ಏನ್ ಹೇಳ್ತಿದ್ಯಾ? ಅಂಜು ನಮ್ಮನೆ ಮಗಳು, ಅವಳ ಜೀವನ ಹಾಳಾಗತ್ತೆ ಅಂದಾಗ ನಾವ್ ಸುಮ್ನೆ ನೋಡ್ಕೊಂಡ್ ಕುತ್ಕೊಳಕ್ಕಾಗತ್ತಾ? ನೋಡು, ನಮ್ ಮನೆತನದಲ್ಲಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಒಂದು ಪದ್ಧತಿ ಇದೆ, ಆ ಪದ್ಧತಿನ ಉಳಿಸ್ಕೊಳ್ಳೋದಿಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಪಾಲನೆ ಮಾಡ್ಬೇಕಲ್ವಾ ಅಂತ ರಾಮಣ್ಣ ಹೇಳ್ಬೇಕಾದ್ರೆ, ನಿಮ್ ಮಾತು ನಿಜ ಬಾವ, ಸಂಬಂಧಗಳನ್ನ ಹೇಗ್ ಉಳಿಸ್ಕೋಬೇಕು ಅನ್ನೋದು ಈಗಿನ ಕಾಲದವ್ರಿಗೆ ಚೆನ್ನಾಗ್ ಗೊತ್ತು, ಉಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ದೇ ಇರೋರು ಸಪರೇಟ್ ಆಗಿ ಹೋಗ್ತಾರೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಕಾಸಿಗೆ ತಕ್ಕಂತೆ ಕಜ್ಜಾಯ, ಕಾಲಕ್ಕೆ ತಕ್ಕಂತೆ ಸಂಪ್ರದಾಯ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅಜಿತ್ಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡ್ಕೊಂಡು ಅಜಿತ್ ಖುಷಿ ಪಡ್ಬೇಕಾದ್ರೆ, ಏನ್ ಸಾಹೇಬ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಭೂಮಿ, ಒಂದು ಗುಡ್ ನ್ಯೂಸ್, ಭಾಗ್ಯಮ್ಮಂಗೆ ಪೆರೋಲ್ ಸ್ಯಾಂಕ್ಷನ್ ಆಗಿದೆ ಅಂತ ಅಜಿತ್ ಹೇಳ್ದಾಗ ಅದನ್ನ ಕೇಳಿ ಭೂಮಿ ಖುಷಿ ಪಡ್ತಾಳೆ. ಇದನ್ನೆಲ್ಲ ಕೇಳಿ ಮನೆಯವ್ರಿಗೆ ಇನ್ನೂ ಖುಷಿ ಆಗತ್ತೆ. ನಿಜವಾಗ್ಲೂ ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಇದು ನನ್ ಕರ್ತವ್ಯ ಭೂಮಿ ಅಂತ ಅಜಿತ್ ಹೇಳ್ತಾನೆ. ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಾಗಾದ್ರೆ ಅಮ್ಮ ಯಾವಾಗ ಬರ್ತಾಳೆ ಅಂತ ಭೂಮಿ ಕೇಳ್ಬೇಕಾದ್ರೆ, ನಾವಿಲ್ಲಿಂದ ಮನೆಗ್ ಹೋಗಿದ ತಕ್ಷಣ ನನ್ ಕೆಲ್ಸನೇ ಅದು ಅಂತ ಅಜಿತ್ ಹೇಳ್ತಾನೆ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯೋ ಅಜಿತಾ. ಹಾ ಸರಿ ಪಲ್ಲವಿ, ನೀನ್ ಬೇಗ ಹೋಗಿ ಭಾಗ್ಯ ಅವ್ರು ಉಳ್ಕೊಳ್ಳೋದಿಕ್ಕೆ ಗೆಸ್ಟ್ ರೂಮ್ ರೆಡಿ ಮಾಡು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಗೆಸ್ಟ್ ರೂಮ್ ಯಾಕೆ, ಅಮ್ಮ ನನ್ ಜೊತೆನೇ ಇರ್ತಾರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಏನ್ ಭೂಮಿ ಈ ರೀತಿ ಮಾತಾಡ್ತಿದ್ಯಾ ನೀನು? ಅದು ನಿಮ್ಮಿಬ್ರು ರೂಮು, ನಿಮ್ ಜೊತೆ ಬಂದು ಉಳ್ಕೊಳ್ಳೋದಿಕ್ಕೆ ಭಾಗ್ಯ ಅವ್ರಿಗೂ ಮುಜುಗರ ಆಗತ್ತೆ ಅಲ್ವಾ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಅವ್ರ ತಾಯಿಗೆ ಭೂಮಿ ಜೊತೆ ಉಳ್ಕೊಳ್ಳೋದು ಕಂಫರ್ಟ್ ಇರುತ್ತೆ ಅಂತ ಅನ್ಸುತ್ತೆ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನ್ ಬೇಕಿದ್ರೆ ಗೆಸ್ಟ್ ರೂಮ್ ಹೋಗ್ತೀನಿ ಅಂತ ಅಜಿತ್ ಹೇಳ್ತಾನೆ. ಅಲ್ಲ ಅಜಿತಣ್ಣ, ನೀವು ಮತ್ತೆ ಭೂಮಿ ಹೇಳಿದ ಮಾತ್ರಕ್ಕೆ ಭಾಗ್ಯಮ್ಮ ಒಪ್ಕೊಂಡ್ಬಿಡ್ತಾರಾ ಅಂತ ಪಲ್ಲವಿ ಅಕ್ಕ ಹೇಳ್ಬೇಕಾದ್ರೆ, ಸರಿ ಸರಿ, ಅದನ್ನೆಲ್ಲ ಭಾಗ್ಯಮ್ಮ ಅವರು ಮನೆಗ್ ಬಂದ್ಮೇಲೆ ಡಿಸೈಡ್ ಮಾಡೋಣ, ಈಗ ಹೊರಡೋಣವಾ ಬನ್ನಿ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಸರಿ ಸರಿ, ನೀವು ಮತ್ತೆ ಮನೆಯವರೆಲ್ರು ಬರೋಷ್ಟ್ರಲ್ಲಿ ನಾನು ಮತ್ತೆ ಅಂಜು ಇಬ್ರು ಫೋಟೋ ಶೂಟ್ ಮಾಡ್ತಿರ್ತೀವಿ ಅಂತ ಅಪ್ಪು ಅಂಜುನ ಕರ್ಕೊಂಡ್ ಹೋಗ್ತಾಳೆ. ಮನೆಯವರೆಲ್ರು ಅಲ್ಲಿಂದ ಹೋದ್ಮೇಲೆ ಭೂಮಿ ಮತ್ತೆ ಅಜಿತ್ ಮಾತ್ರ ಅಲ್ಲಿರ್ತಾರೆ. ಸಾಹೇಬ್ರೆ, ಅಮ್ಮನ ಇಂಥ ಪರಿಸ್ಥಿತಿಲಿ ನೀವು ನನಗೆ ಹಾರೈಕೆ ಮಾಡೋದಿಕ್ಕೆ ಅವಕಾಶ ಮಾಡ್ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭೂಮಿ ಅಜಿತ್ನ ತಬ್ಕೊಳ್ತಾಳೆ. ಅಜಿತ್ ಭೂಮಿನ ತಬ್ಕೊಳ್ಳೋದಿಕ್ಕೆ ಅಂತ ಹೋಗಿ ಹಾಗೆ ಸುಮ್ನಾಗ್ಬಿಡ್ತಾನೆ. ಭೂಮಿ, ನಿನ್ ಮುಖದ ಮೇಲೆ ನಗು ನೋಡೋದಿಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಸರಿ ಕಾಯ್ತಿರ್ತಾರೆ, ಬಾ ಹೊರಡೋಣ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಜಿತ್ ಮಾತನ್ನ ಕೇಳಿ ಭೂಮಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ಕೋಪದಿಂದ ಒದ್ದಾಡ್ತಿರೋ ಅಶ್ವಿನಿ ದೇವಯಾನಿಗೆ ಕಾಲ್ ಮಾಡ್ತಾಳೆ. ಏನು
ಅಶ್ವಿನಿ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ದೇವಯಾನಿ ಶಾಕ್ ಅಲ್ಲಿ ಕಾಲ್ ರಿಸೀವ್ ಮಾಡಿದಾಗ ನೀವೆಲ್ಲಿದ್ದೀರೋ ಅಲ್ಲೇ ಇರಿ, ನನಗೆ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಎಲ್ಲಿದ್ದೀನೋ ಅಲ್ಲೇ ಇರಿ ಅಂತ ಅಂದ್ರೆ ನೀನ್ ಎಲ್ಲಿದ್ಯಾ ಅಂತ ದೇವಯಾನಿ ಕೇಳಿದಾಗ ಅಲ್ಲಿಗ್ ಬಂದು ಮಾತಾಡ್ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿ ಅಶ್ವಿನಿ ಕಾಲ್ ಕಟ್ ಮಾಡ್ತಾಳೆ. ಅಂದ್ಮೇಲೆ ಅಶ್ವಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಆಯ್ತು ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಂಡು ಮನೆಯವ್ರ ಹತ್ರ ಓಡ್ ಬಂದು ಸಂಗೀತ, ಭಾವ, ರಮಣ, ಅಂಜಿನ ಕರ್ಕೊಂಡು ನೀವೆಲ್ಲ ಹೋಗ್ತಾ ಇರಿ, ನನಗೆ ಎಲ್ಲ ಒಳ್ಳೆ ರೀತಿಲಿ ಮುಗೀತಲ್ಲ, ಮನ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇದೆ, ನಾನ್ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡ್ಬಿಟ್ ಬರ್ಲಾ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಬೇಗ ಬಾ ದೇವಯಾನಿ ಅಂತ ಅಜ್ಜಿ ಹೇಳ್ತಾರೆ. ಸರಿ ಅತ್ತೆ, ನೀವು ನಿಧಾನಕ್ಕೆ ಹೋಗಿರಿ, ನಾನ್ ಆಮೇಲೆ ನಿಮ್ಮನ್ನ ಜಾಯಿನ್ ಆಗ್ತೀನಿ ಅಂತ ಹೇಳಿ ದೇವಯಾನಿ ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾಳೆ. ಈ ಕಡೆ ಶ್ರವಣ್ ಅವರು ಶಾರದಾ ಮಂಡ್ಯ ಬಂದಿದ್ದಾಳೆ ಅಂತ ಗೊತ್ತಾಗಿದೆಯಲ್ವಾ, ನಾನು ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮನೆಯವ್ರೆಲ್ರನ್ನೂ ಕಳಿಸಿ ಅವರು ಹುಡ್ಕೋದಿಕ್ಕೆ ಅಂತ ಹೋಗ್ತಾರೆ. ಈ ಕಡೆಯಿಂದ ಭೂಮಿ ಬರ್ತಾ ಇದ್ರೆ ಈ ಕಡೆ ಮನೆಯವ್ರು ನಿಂತಿದ್ದಾರೆ, ಮಧ್ಯದಲ್ಲಿ ಶಾರದಾ ಹೋಗ್ತಿದ್ದಾಳೆ. ಇದು ಯಾರ್ ಕಣ್ಗೂ ಬೀಳ್ತಿರೋದಿಲ್ಲ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮನೆಯವರೆಲ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ದೇವಯಾನಿ ಅಶ್ವಿನಿ ಎಲ್ಲಿರ್ಬೋದು ಅಂತ ಹುಡುಕ್ಬೇಕಾದ್ರೆ ಅಶ್ವಿನಿ ಸೀದಾ ಹಿಂದೆಯಿಂದ ಬಂದು ಅವಳ ತಲೆಗೆ ಗನ್ನ ಪಾಯಿಂಟ್ ಮಾಡಿಡ್ತಾಳೆ. ಅದರಿಂದ ದೇವಯಾನಿಗೆ ಭಯ ಆಗತ್ತೆ. ನಚ್ಚಿ ಜೊತೆ ನನ್ ಮದ್ವೆ ಆಗ್ಬೇಕು ಅನ್ನೋ ಗುರಿನ ನೀನು ತಪ್ಪಿಸಿರ್ಬೋದು, ಆದ್ರೆ ನಾನಿಟ್ಟಿರೋ ಈ ಗುರಿನ ನೀನು ತಪ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ಅಶ್ವಿನಿ ಪ್ಲೀಸ್ ನನ್ ಮಾತಿನ ಕೇಳು ಅಂತ ದೇವಯಾನಿ ಹೇಳ್ಬೇಕಾದ್ರೆ ಇವಾಗ ನೀನ್ ಏನೇ ಮಾತಾಡಿದ್ರು ಅದು ನಿನ್ ಕೊನೆಗ ಆಸೆ ಆಗಿರ್ಬೇಕು, ಅದೇನ್ ಹೇಳು ಅಂತ ಅಶ್ವಿನಿ ಹೇಳ್ತಾಳೆ. ನೋಡು ಅಶ್ವಿನಿ, ನನಗ್ ಗೊತ್ತು ನಿನ್ಗೆ ಎಷ್ಟು ಬೇಜಾರಾಗಿದೆ ಅಂತ, ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊ, ಅದು ನನ್ ಕೈಲಿ ಇರ್ಲಿಲ್ಲ. ನಾನ್ ಏನೇ ಹೇಳಿದ್ರು ಅದನ್ನ ನಂಬೋ ಸ್ಥಿತಿನಲ್ಲಿ ನೀನಿಲ್ಲ. ದಯವಿಟ್ಟು ನನ್ಗೆ ಒಂದ್ ಅವಕಾಶ ಕೊಡು. ಲೆಟ್ ಮಿ ಎಕ್ಸ್ಪ್ಲೇನ್ ಪ್ಲೀಸ್ ಪ್ಲೀಸ್. ಮೊದ್ಲು ಗನ್ನ ಕೆಳಗಡೆ ಇಳಿಸು, ಎಲ್ರು ನೋಡ್ತಾ ಇದಾರೆ ಪ್ಲೀಸ್ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಆಗ ಅಶ್ವಿನಿ ವಿಧಿ ಇಲ್ದೆ ಗನ್ನ ಕೆಳಗಡೆ ಇಳಿಸ್ತಾಳೆ. ನಚ್ಚಿ ಜೊತೆ ಮದ್ವೆ ಆಗೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ನೀನು ನಿನ್ ಮಗಳನ್ನೇ ನಚ್ಚಿ ಕೊಟ್ಟು ಮದ್ವೆ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ, ಎಂತ ಕಿರಾತಕಿ ನೀನು ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ಅಶ್ವಿನಿ ಮಾತಿನ ಬರ್ದಲ್ಲಿ ಗೌರವನ ಮರಿತಾ ಇದೀಯ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಏನು ಗೌರವನ, ಏನ್ ಗನಂದಾರಿ ಕೆಲ್ಸ ಮಾಡಿದ್ಯಂತ ನಿನಗ್ ಮರ್ಯಾದೆ ಕೊಡ್ಬೇಕು, ಈಗ್ಲೇ ಮನೆಯವ್ರ ಮುಂದೆಲ್ಲ ಹೋಗಿ ನಾನಿನ್ನ ಮನಸ್ವಿನಿಯಾಗಿ ಆಕ್ಟ್ ಮಾಡೋದಕ್ ಕರ್ಕೊಂಡ್ ಬಂದಿದ್ದು ನೀನು ಅಂತ ಹೇಳ್ಬಿಡ್ಲಾ, ಆಗ್ ನೋಡ್ತೀನಿ ಯಾವ್ ರೇಂಜಿಗೆ ನಿನಗೆ ಮರ್ಯಾದೆ ಸಿಗುತ್ತೆ ಅಲ್ಲಿ ಅಂತ ಅಶ್ವಿನಿ ಹೆದರ್ಸ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿ ಶಾಕ್ ಅಲ್ಲಿ ಹಾಗೆ ನಿಲ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.